ಚೈನಾ ಇಂಡಿಯಾಕ್ಕಿಂತ 100 ವರ್ಷ ಮುಂದೆ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಇಲ್ಲಿವರೆಗೂ ನಮ್ಗೆ ತೋರ್ಸ್ತಾನೆ ಬಂದ್ರು, ನಾವು ನೋಡ್ತಾನೆ ಬಂದ್ರಿ. ರಿಯಲ್ ಚೈನಾ ಹೇಗಿದೆ ಅಂತ ಜಗತ್ತಿನ ಮುಂದೆ ಮೂರಾ ಬಟ್ಟೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಇಂಡಿಯನ್ ಹ್ಯಾಕರ್ಸ್. ಈ ಏರಿಯಾ ನೋಡಿ, ಈ ಅಪಾರ್ಟ್ಮೆಂಟ್ಸ್ ನೋಡಿ, ಗಾರ್ಬೇಜ್ ಹಾಕೋ ಡಂಪಿಂಗ್ ಯಾಡ್ಸ್ ತರ ಇದೆ. ಈ ಚೀನಾದ ಸ್ಲಮ್ ನೋಡಿ, ಇದಕ್ಕಿಂತ ನಮ್ಮ ಮುಂಬೈನ ಧಾರಾವಿ 100 ಪಟ್ಟು ಚೆನ್ನಾಗಿದೆ. ಹೋಮ್ಲೆಸ್ ಆಗಿರೋ ಚೀನಾ ಜನ ಮೋರಿಗೆ ಹಾಕೋ ಪೈಪ್ಗಳಲ್ಲಿ ಜೀವನ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಲ್ಲ ಬಿಡಿ. ಮೊಟ್ಟೆ ಆನ್ ಸೇಲ್ ಅನ್ಬಿಟ್ಟು ಚೀನಾ ಜನ ಗುಂಪು ಗುಂಪಾಗಿ ಹೇಗೆ ಓಡ್ತಾ ಇದ್ದಾರೆ ನೋಡಿ. ಇವರು ನಮ್ಮ ಭಾರತದ ಜನರ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ. ಇದನ್ನಂತೂ ನೋಡಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಅವರು ಕೂಡ ಮನುಷ್ಯರೇ ಅಲ್ವಾ? ಒಂದು ತಿಂಡಿಗೋಸ್ಕರ ಚೀನಾದ ಜನ ಹೇಗೆ ಮುಗಿಬಿದ್ದಿದ್ದಾರೆ ನೋಡಿ. ಭಾರತದ ಎಷ್ಟೋ ದೇವಸ್ಥಾನಗಳಲ್ಲಿ ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನ ಸಿಗುತ್ತೆ. ನಾವೇ ಪುಣ್ಯವಂತರಲ್ವಾ? ಇದೇನು ಮೇಕೆಗಳು ಓಡಾಡೋ ವೆಹಿಕಲ್ ಅನ್ಕೊಂಡ್ರ? ಇದು ಡೆವಲಪ್ಡ್ ಕಂಟ್ರಿ ಅಂತ ಅನ್ಸ್ಕೊಂಡಿರೋ ಚೀನಾದ ಟ್ರೈನು. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಭಾರತ 1000 ಪಟ್ಟು ವಾಸಿ ಅನ್ನಿಸ್ತಿಲ್ವಾ? ಚೈನಾ ಇಂಡಿಯಾಕ್ಕಿಂತ 100 ವರ್ಷ ಮುಂದೆ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಇಲ್ಲಿವರೆಗೂ ನಮ್ಗೆ ತೋರ್ಸ್ತಾನೆ ಬಂದ್ರು, ನಾವು ನೋಡ್ತಾನೆ ಬಂದ್ರಿ. ರಿಯಲ್ ಚೈನಾ ಹೇಗಿದೆ ಅಂತ ಜಗತ್ತಿನ ಮುಂದೆ ಮೂರಾ ಬಟ್ಟೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಇಂಡಿಯನ್ ಹ್ಯಾಕರ್ಸ್. ಈ ಏರಿಯಾ ನೋಡಿ, ಈ ಅಪಾರ್ಟ್ಮೆಂಟ್ಸ್ ನೋಡಿ, ಗಾರ್ಬೇಜ್ ಹಾಕೋ ಡಂಪಿಂಗ್ ಯಾಡ್ಸ್ ತರ ಇದೆ. ಈ ಚೀನಾದ ಸ್ಲಮ್ ನೋಡಿ, ಇದಕ್ಕಿಂತ ನಮ್ಮ ಮುಂಬೈನ ಧಾರಾವಿ 100 ಪಟ್ಟು ಚೆನ್ನಾಗಿದೆ. ಹೋಮ್ಲೆಸ್ ಆಗಿರೋ ಚೀನಾ ಜನ ಮೋರಿಗೆ ಹಾಕೋ ಪೈಪ್ಗಳಲ್ಲಿ ಜೀವನ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಲ್ಲ ಬಿಡಿ. ಮೊಟ್ಟೆ ಆನ್ ಸೇಲ್ ಅನ್ಬಿಟ್ಟು ಚೀನಾ ಜನ ಗುಂಪು ಗುಂಪಾಗಿ ಹೇಗೆ ಓಡ್ತಾ ಇದ್ದಾರೆ ನೋಡಿ. ಇವರು ನಮ್ಮ ಭಾರತದ ಜನರ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ. ಇದನ್ನಂತೂ ನೋಡಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಅವರು ಕೂಡ ಮನುಷ್ಯರೇ ಅಲ್ವಾ? ಒಂದು ತಿಂಡಿಗೋಸ್ಕರ ಚೀನಾದ ಜನ ಹೇಗೆ ಮುಗಿಬಿದ್ದಿದ್ದಾರೆ ನೋಡಿ. ಭಾರತದ ಎಷ್ಟೋ ದೇವಸ್ಥಾನಗಳಲ್ಲಿ ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನ ಸಿಗುತ್ತೆ. ನಾವೇ ಪುಣ್ಯವಂತರಲ್ವಾ? ಇದೇನು ಮೇಕೆಗಳು ಓಡಾಡೋ ವೆಹಿಕಲ್ ಅನ್ಕೊಂಡ್ರ? ಇದು ಡೆವಲಪ್ಡ್ ಕಂಟ್ರಿ ಅಂತ ಅನ್ಸ್ಕೊಂಡಿರೋ ಚೀನಾದ ಟ್ರೈನು. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಭಾರತ 1000 ಪಟ್ಟು ವಾಸಿ ಅನ್ನಿಸ್ತಿಲ್ವಾ?